ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೈವಕುಮಾರನಾದ ದೇವರು ಶರೀರಧಾರಿಯಾಗಿ ಯಾಕೆ ಬಂದನು? ದೈವಕುಮಾರನಾದ ದೇವರು ಶರೀರಧಾರಿಯಾಗಿ ಯಾಕೆ ಬಂದನು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಶ್ರದ್ಧೆಯಿಂದ ಕೇಳಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಸತ್ಯವೇದ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ಜ್ಞಾನ ಅದ್ಭುತವಾದದ್ದು. ಅದು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡಿಕೊಂಡು ನಂಬಿ ಅದರ ಪ್ರಕಾರ ಜೀವಿಸಬೇಕು. ಪ್ರಿಯರೇ, ಪ್ರತಿಯೊಬ್ಬರು ಕೂಡ ಈ ಲೋಕದಲ್ಲಿ ಒಬ್ಬೊಬ್ಬರು ಒಂದೊಂದು ವಚನಗಳನ್ನು ಹಿಡಿದುಕೊಂಡು ಪ್ರಯಾಣ ಮಾಡ್ತಾ ಇರ್ತಾರೆ. ಒಂದೊಂದು ವಚನಗಳಲ್ಲ, ಎಲ್ಲ ವಚನಗಳು ನಾವು ಓದಬೇಕು. ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಓದಬೇಕು. ಓದಿ ಅದರಲ್ಲಿರುವಂಥ ಸಾರಾಂಶವನ್ನು ತಿಳ್ಕೊಳ್ಬೇಕು. ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ತಿಳ್ಕೊಂಡು ದೇವರು ಹೇಗೆ ನಡಿಬೇಕು ಅಂತ ಹೇಳಿದ್ದಾರೆ, ಹೇಗೆ ಜೀವಿಸಬೇಕಂತ ಹೇಳಿದ್ದಾರೆ, ಆ ರೀತಿ ನಾವು ಜೀವಿಸೋದಕ್ಕೆ ಪ್ರಯಾಸ ಪಡಬೇಕು. ದೇವರು ಹೇಳಿರುವ ರೀತಿಯಲ್ಲಿ ನಾವು ಜೀವಿಸಬೇಕು. ಪ್ರಿಯರೇ, ಯೇಸು ಕ್ರಿಸ್ತರು ದೈವಕುಮಾರನು, ಆತನು ದೇವರು. ಕೆಲವರು ನಮ್ಮ ಮೇಲೆ ಅಪಪ್ರಚಾರ, ನಾವು ಮಾಡುವಂಥ ಸೇವೆ ಕಾರ್ಯಕ್ರಮಗಳ ಮೇಲೆ ಅಪಪ್ರಚಾರ ನಡೀತಾ ಇದೆ. ಈ ಸತ್ಯವಾದ ಸುವಾರ್ತೆ ಇದೆ ನೋಡಿ, ಇದು ಎಲ್ಲರಿಗೂ ತಲುಪಿಸ್ಬೇಕೆನ್ನುವಂಥದ್ದು ನಮ್ಮ ಪ್ರಯಾಸ. ಕೆಲವರು ವಾಕ್ಯಕ್ಕೆ ಭಿನ್ನವಾಗಿ ಬೋಧನೆ ಮಾಡಿದ್ದಾರೆ, ದಾರಿ ತಪ್ಪಿದ್ದಾರೆ. ಆ ವಿಷಯಗಳನ್ನು ನಾವು ಹೇಳಿದಾಗ ಸಹಿಸ್ಕೊಳ್ಳೋಕ್ಕೆ ಆಗದೆ ಕೆಲವರನ್ನು ಬಿಟ್ಟು, ಕೆಲವರನ್ನು ವಾಕ್ಯಗಳನ್ನು ತಿಳಿಯದೇ ಇದ್ದವರನ್ನು ಬಿಟ್ಟು ನಮ್ಮನ್ನು ಅವಮಾನಪಡಿಸುವಂಥ ರೀತಿಯಲ್ಲಿ, ಇಲ್ಲಾಂದರೆ ಅಪಮಾನ ಮಾಡುವಂಥ ರೀತಿಯಲ್ಲಿ ಮಾಡುವಂಥದ್ದು. ಏನಂತ ಹೇಳಿದ್ದಾರೆ ಅಂದರೆ, ಕೆಲವರು ಸಹೋದರರು ಅಲ್ಲಿ ಮಾತನಾಡಿರುವಂಥದ್ದು ಏನಪ್ಪ ಅಂತ ನೋಡುವಾಗ, ನನ್ನ ಬಗ್ಗೆ ಅಂದರೆ ನಾನು ಯೇಸು ಕ್ರಿಸ್ತರನ್ನು ದೇವರೆಂದು ನಂಬಲಿಲ್ಲವಂತೆ, ಪವಿತ್ರಾತ್ಮನನ್ನು ದೇವರೆಂದು ನಂಬಲಿಲ್ಲವಂತೆ, ಪವಿತ್ರಾತ್ಮನನ್ನು ಯೇಸು ಕ್ರಿಸ್ತರನ್ನು ನಂಬುತ್ತಾ ಇಲ್ವಂತೆ. ಯಾಕೆ ಈ ಮಾತನ್ನು ಮಾತನಾಡಿದ್ದಾರೆ ಅಂತ ನೋಡುವಾಗ, ಅದೇ ಕೆಲವರು ಅಜ್ಞಾನಿಗಳು, ಸರ್ಪ ಜಾತಿಯವರು ಇರ್ತಾರೆ. ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಇರುವಂಥ ಸರ್ಪ ಜಾತಿಯವರು. 1ನೇ ಶತಮಾನದಲ್ಲಿ ಪರಿಸಾಯರಿಗೂ, ಸದ್ದುಕಾಯರಿಗೂ, ಯಾಜಕರಿಗೂ ಈ ಮಾತನ್ನು ಹೇಳಿದ್ದಾನೆ, ಸರ್ಪ ಜಾತಿಯವರೇ ಅಂತ. ಅದೇ ಗುಣವುಳ್ಳವರು ಈಗಿನ ಕಾಲದಲ್ಲಿ ಕೂಡ ಇದ್ದಾರೆ. ಯಾಕೆಂದರೆ ಎಲ್ಲೋ ಅಲ್ಲೊಂದು ವಚನ ಇಲ್ಲೊಂದು ವಚನ ಇಟ್ಕೊಂಡು ದೇವರ ವಾಕ್ಯಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ, ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಒಂದು ರೀತಿಯಲ್ಲಿ ಅಪಪ್ರಚಾರ ಮಾಡುವಂಥದ್ದು. ಕ್ರಿಸ್ತನನ್ನು ಕುರಿತು ಅಪಪ್ರಚಾರ, ಅಪೊಸ್ತಲರನ್ನು ಕುರಿತು ಅಪಪ್ರಚಾರ, ಪೌಲನನ್ನು ಕುರಿತು ಅಪಪ್ರಚಾರ. ಇವಾಗ ಸತ್ಯದಗೋಸ್ಕರ ಹೋರಾಟ ಮಾಡುವಂಥ ನಮಗೋಸ್ಕರ, ನಮ್ಮನ್ನು ಕುರಿತು ಕೂಡ ಏನು ನಡೀತಾ ಇದೆ ಅಂದರೆ ಅಪಪ್ರಚಾರ. ಆದರೆ ಒಂದು ವಿಷಯ ಏನಪ್ಪ ಅಂದರೆ, ಜನರ ಮಧ್ಯದಲ್ಲಿ ಇವ್ರನ್ನ ಬಹಿಷ್ಕರಣ ಆಗಿ ತಂದೆಯಾದ ದೇವರನ್ನು ಮಾತ್ರ ನಂಬ್ತಾರೆ, ಯೇಸು ಕ್ರಿಸ್ತರು ನಂಬಲ್ಲ, ಪವಿತ್ರಾತ್ಮನ ನಂಬಲ್ಲ ಅಂತೇಳಿ ಈ ರೀತಿ ಮಾಡುವಂಥದ್ದು. ಅವ್ರು ಹೇಳಿದ್ದನ್ನು ಇವ್ರು ಕೇಳ್ಕೊಂಡು ಕೂತ್ಕೊಂಡಿದ್ದಾರೆ ವಿನಃ ನಾನು ಹೇಳಿದ್ದನ್ನು ಏನಾದರೂ ವಿಚಾರ ಮಾಡಿದ್ದಾರಂತ ನೋಡುವಾಗ ಇಲ್ಲ. ನಾನಾಗಿರ್ಬೋದು, ಇಲ್ಲ ಮನೋಜ್ ಕುಮಾರ್ ಆಗಿರ್ಬೋದು, ಇಲ್ಲ ಇಮಾನ್ಯುಯಲ್ ರವರು ಆಗಿರ್ಬೋದಿಲ್ಲ, ವಿಲ್ಸನ್ ಆಗಿರ್ಬೋದು, ನಮ್ಮ ಸಹೋದರರು ಮಾತನಾಡುವಾಗ ತಂದೆಯಾದ ದೇವರನ್ನು ಕುರಿತು, ದೇವರ ಮಗನಾಗಿರುವಂಥ ದೇವರನ್ನು ಕುರಿತು, ಪವಿತ್ರಾತ್ಮನನ್ನು ಕುರಿತು ಉನ್ನತವಾಗಿ ನಾವು ಪರಿಚಯ ಮಾಡುವಾಗ ಅಪಪ್ರಚಾರಗಳು. ಅಯ್ಯ ನಿಮ್ಮ ಬಗ್ಗೆ ಇಲ್ಲೆಲ್ಲ ಪ್ರಚಾರ ಏನು ನಡೀತಾ ಇದೆ ಅಂದರೆ, ನಿಮ್ಮ ಬಗ್ಗೆ ಪ್ರಚಾರ, ನೀವು ಪವಿತ್ರಾತ್ಮನನ್ನು ನಂಬ್ತಾ ಇಲ್ವಂತಲ್ಲಯ್ಯ, ನೀವು ಯೇಸು ಕ್ರಿಸ್ತರನ್ನು ನಂಬ್ತಾ ಇಲ್ವಂತಲ್ಲಯ್ಯ, ಇವರೆಲ್ಲರೂ ಹೀಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರು. ನೀವು ವಾಕ್ಯವನ್ನು ಕೇಳಿ ಅಯ್ಯ, ವಾಕ್ಯ ಕೇಳಿದ ಮೇಲೆ ಅಯ್ಯ ಇವರೆಲ್ಲರೂ ಯಾಕೆ ಈ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ, ಎಷ್ಟು ಅದ್ಭುತವಾಗಿ ನೀವು ಹೇಳಿದ್ದೀರಾ, ಎಷ್ಟು ಅದ್ಭುತವಾಗಿ ನಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳಿದ್ದೀರಂತೇಳಿ ಅಲ್ಲಿರುವಂಥ ಕೆಲವರು ಆಶ್ಚರ್ಯಪಡುವಂಥದ್ದು. ಅಂದರೆ ಪ್ರಿಯರ ದೇವರ ಮಕ್ಕಳಿರ,
ಕೇಳದೆ ಅಪಪ್ರಚಾರ ನಡೀತಾ ಇದೆ. ಯಾರೋ ಮಾತನ್ನು ಕೇಳಿ ಎಲ್ಲೋ ಮೂಲೆಯಲ್ಲಿ ಇದ್ಕೊಂಡು ಬಿಟ್ಟು ಏನು ಮಾಡಿದ್ದಾನೆ ಅಂದರೆ ನಮ್ಮ ಮೇಲೆ ಕೆಸರು ಚೆಲ್ಲಿದ್ದಾನೆ. ಏನು ನಡೀತಾ ಇದೆ ಪ್ರಚಾರ ಅಂತ ನೋಡುವಾಗ ಅಪಪ್ರಚಾರ. ಯಾಕೆಂದರೆ ದೇವರು ಏನಪ್ಪ ಅಂದರೆ, ದೇವ್ರ ಉದ್ದೇಶ ಏನಪ್ಪ ಅಂದರೆ, ಒಂದು ಉನ್ನತವಾಗಿ ತೆಗೆದುಕೊಂಡು ಹೋಗುವಂಥ ಸಮಯದಲ್ಲಿ ಇಂಥ ಸಮಸ್ಯೆಗಳು ಬರ್ತಾ ಇರುತ್ತೆ. ಈ ಒಂದು ಸತ್ಯವಾದ ಸುವಾರ್ತೆ ತಲುಪಿಸ್ಬೇಕು. ಇವಾಗ ಯಾರಾದರೂ ಬಂದು ಒಟ್ಟಿನಲ್ಲಿ ಇವ್ರು ಹೇಳಿದ್ದು ನಿಜನ ಅಲ್ವಂತೇಳಿ ಒಂದು ದೊಡ್ಡ ದೊಡ್ಡ ಸೇವಕರು ಮುಂದೆ ಬರಬೇಕು. ಸ್ವಲ್ಪ ವಿದ್ಯಾಜ್ಞಾನವನ್ನು ಕಲಿತವರು ಇಲ್ಲಾಂದರೆ ಬುದ್ಧಿವಂತರು ಅವ್ರು ಬಂದು ಕುಳಿತುಕೊಂಡಾಗ, ಏನಪ್ಪ ಬ್ರದರ್ ಹೇಗಪ್ಪ ಈಗ ಮಾತಾಡ್ತೀವಿ ಅಂದರೆ, ಆವಾಗ ಒಂದೊಂದು ವಚನ ಇದೆಯಲ್ಲ ತಿಳಿಸುವಾಗ ಪ್ರತಿಯೊಬ್ಬರು ಕೂಡ ಅಲ್ಲಿ ಅವ್ರು ಮಾಡುವಂಥದ್ದು ತಪ್ಪು ಅಂತೇಳಿ ಅವ್ರಿಗೆ ಮನಸ್ಸಾಕ್ಷಿ ಅರ್ಥ ಆಗುತ್ತೆ. ಅವ್ರು ಮಾಡ್ತಾ ಇರೋದು ತಪ್ಪು, ನಾವು ಮಾಡ್ತಾ ಇರೋದು ತಪ್ಪು, ನಮ್ಮ ಪ್ರಾರ್ಥನೆ ತಪ್ಪು, ನಮ್ಮ ಆರಾಧನೆ ತಪ್ಪು ಅಂತೇಳಿ ಅವರ ಮನಸ್ಸಾಕ್ಷಿ ಹೇಳುತ್ತೆ ಪ್ರಿಯರೇ. ಅದಕ್ಕೆ ಯಾರನ್ನ ಕಳಿಸ್ಕೊಡ್ತಾ ಇದ್ದಾರೆ ಅಂತ ನೋಡುವಾಗ, ನಮ್ಮನ್ನು ತಡೆಯೋದಕ್ಕೆ ಹಿಂದುಗಡೆ ಈ ಹಂದಿಗಳ ಗುಣವುಳ್ಳವರನ್ನು, ನಾಯಿ ಸ್ವಭಾವವುಳ್ಳವರನ್ನು, ಇಲ್ಲಾಂದರೆ ಸರ್ಪಜಾತಿಯವರನ್ನು ಕಳಿಸಿಕೊಡುವಂಥದ್ದು ನಡೀತಾ ಇದೆ. ಸುವಾರ್ತೆ ತಡೆಯೋಕ್ಕಾಗುತ್ತಾ ಇವ್ರ ಕೈಲಂದರೆ, ಸುವಾರ್ತೆಯನ್ನು ತಡೀತಾರೆ. ನಮ್ಮನ್ನು ತಡಿಬೋದು, ಇಲ್ಲಾಂದರೆ 4 ಜನನ ತಡಿಬೋದು. ಸತ್ಯವಾದ ಸುವಾರ್ತೆ ತಡೆಯೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಯಾಕೆಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಇದು ಕತ್ತಲೆಯ ಸಾಮ್ರಾಜ್ಯದಲ್ಲಿ ಮುಳುಗಿ ತೇಲ್ತಾ ಇದ್ದಾರೆ. ಇದು ನಾನು ತಂದೆಯಾದ ದೇವರನ್ನು ನಂಬುತ್ತಾ ಇದ್ದೀನಿ, ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತರು ದೇವರು ಎಂದು ನಂಬುತ್ತಾ ಇದ್ದೀನಿ, ಪವಿತ್ರಾತ್ಮನು ದೇವರು ಎಂದು ನಂಬ್ತಾ ಇದ್ದೀನಿ. ಅವರು ಒಗ್ಗಟ್ಟಾಗಿದ್ದಾರೆ, ಒಂದಾಗಿದ್ದಾರೆ. ಅಯ್ಯ ಅಂದರೆ ಯಾವನೋ ಹೇಳಿದ್ದ ಮಾತನ್ನು ನಂಬಿಕೊಂಡು ಕೂತ್ಕೊಂಡಿದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ, ಎಲ್ಲ ಸೇವಕರಿಗೆ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ಇಲ್ಲಯ್ಯ, ನನ್ನ ತಂದೆಯಾದ ದೇವರನ್ನು, ದೇವರ ಮಗನಾಗಿರುವಂಥ ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನನ್ನು ನಂಬಿ ನಾವು ಬೋಧನೆ ಮಾಡ್ತಾ ಇದ್ದೀವಿ. ಅವರಿಲ್ಲದೆ ನಮಗೆ ಎಲ್ಲಿದೆಯ ವಾಕ್ಯ? ಯೇಸು ಕ್ರಿಸ್ತರು ಇಲ್ಲದೆ ಹೋದರೆ ನಮಗೆ ಎಲ್ಲೆಯ ವಾಕ್ಯ? ಎಲ್ಲಯ್ಯ? ಪವಿತ್ರಾತ್ಮನ ಇಲ್ಲದೆ ಹೋದರೆ, ಪವಿತ್ರಾತ್ಮನ ಬಗ್ಗೆ ಹೇಳದೆ ಹೋದರೆ ನಾನು ಹೇಗಯ್ಯ ನಾನು ನಿಂತ್ಕೊಳ್ತೀನಿ? ಹೇಗಯ್ಯ ನಾನು ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ? ನನಗೆ ಪವಿತ್ರಾತ್ಮನ ಇಲ್ಲ ಅಂತ ಹೇಳಿಕೊಂಡ್ರೆ ನಾನು ಹೇಗಯ್ಯ ನಾನು ವಾಕ್ಯ ಹೇಳೋಕ್ಕೆ ಸಾಧ್ಯವಾಗುತ್ತೆ? ಆಗುತ್ತಾ ನನಗೆ? ಯೇಸು ಕ್ರಿಸ್ತರ ಬಗ್ಗೆ ಮಾತನಾಡೋದು ಹೋದರೆ, ಅವರು ದೇವರು ಅಲ್ಲ ಅಂತ ಹೇಳಿದ್ರೆ ನಾನು ದೊಡ್ಡ ಪಾಪಾತ್ಮನಾಗ್ತೀನಿ. ನಾನು ವಾಕ್ಯಕ್ಕೆ ವಿರುದ್ಧವಾಗಿ ಮಾತನಾಡಿದ್ರೆ ನಾನು ಪಾಪಿ ಆಗ್ತೀನಿ. ಅಂಥ ತಪ್ಪು ನಾನು ಮಾಡಲ್ಲ, ನನ್ನ ಜೊತೆಯಲ್ಲಿದ್ದಂಥ ಯಾವ ಸೇವಕರೂ ಮಾಡಲ್ಲ. ಬೈಬಲ್ನಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದನ್ನೇ ಅರ್ಥ ಮಾಡಿಕೊಂಡು ವಿವರಿಸ್ತಾ ಇದ್ದೀವಿ. ಸ್ವಲ್ಪ ಆಳವಾಗಿ ತಗೊಂಡೋದಾಗ ಇವರು ಉಸಿರುಗಟ್ತಾ ಇದ್ದಾರೆ. ಇವರು ಪರಿಶೋಧನೆ ಮಾಡಿದಾಗ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಪರಿಶೋಧನೆ ಮಾಡಿದಾಗ ಎಲ್ಲ ವಿಷಯಗಳು ಗೊತ್ತಾಗಿದೆ. ಎಲ್ಲ ಸೇವಕರ ಮೇಲೆ ಅಭಿಮಾನ ಇದೆ, ದ್ವೇಷ ಇಲ್ಲ. ತಪ್ಪು ನಡೀತಾ ಇದೆ, ತಪ್ಪುಗಳನ್ನು ಸರಿಪಡಿಸ್ಕೊಡ್ರಿ. ಯಾಕೆಂದರೆ ಅಮಾಯಕರು ಬಲಿ ಆಗ್ತಾರಲ್ಲ, ಅಮಾಯಕರು ಬಲಿ ಹಾಕ್ತಾರೆ. ಬಲಿ ಅಂದರೆ ಸತ್ತ ಮೇಲೆ ಬೆಂಕಿಯ ಕೊಂಡಕ್ಕೆ ಹೋಗ್ತಾರಲ್ಲ, ಸತ್ತ ಮೇಲೆ ಆತ್ಮ ನರಕಕ್ಕೆ ಹೋದ ಮೇಲೆ ಅಲ್ಲಿಂದ ಯಾರು ಕಾಪಾಡ್ತಾರೆ? ಮತ್ತೆ ಯೇಸುಪ್ರಭು ಮತ್ತೆ ನರಕದಲ್ಲಿ ಇದ್ದವ್ರನ್ನ ಬಿಡಿಸೋದಕ್ಕೆ ಬರ್ತಾರಾ? ಬರ್ತೀನಂತ ಏನಾದರೂ ವಾಗ್ದಾನ ಮಾಡಿದ್ದಾರಾ? ಇಲ್ವಲ್ಲ. ಒಂದು ವೇಳೆ ಅಂಥ ಒಂದು ಅವಕಾಶ ಇತ್ತು ಅಂದರೆ ಯಾರು ಏನು ಮಾಡಿಕೊಂಡ್ರು ಕೂಡ ನಮಗೇನು ಬೇಕಾಗಿದೆ? ಅಂಥ ಅವಕಾಶ ಇಲ್ಲ. ಅದಕ್ಕೆ ದೈವ ಸೇವಕರು ಅಂದರೆ ದೇವರನ್ನು ಪ್ರೀತಿಸುವವರಿಗೆ ದೇವರು ಹೇಳುವಂಥ ಮಾತೇನೆಂದರೆ, ನೀನು ಖಂಡಿಸು, ನೀನು ಎಚ್ಚರಿಸು, ನೀನು ಬುದ್ಧಿ ಮಾತನ್ನೇ ಹೇಳಪ್ಪ. ಯಾರು ದೇವರನ್ನು ಪ್ರೀತಿಸ್ತಾರೋ, ಯಾರು ದೇವರನ್ನು ಇಷ್ಟಪಡ್ತಾರೋ, ಯಾರು ದೇವರ ಮಾತಿಗೆ ವಿಧೇಯರಾಗ್ತಾರೋ, ದೇವರು ಅಂಥವರಿಗೆ ಕೊಟ್ಟಂಥ ಅಧಿಕಾರ ಏನಪ್ಪ ಅಂತ ನೋಡುವಾಗ, ಮಗನೇ ನೀನು ಜಾಗೃತಿಯಾಗಿರು, ವಾಕ್ಯದ ಮೂಲಕ ಜೀವಿಸು. ಅದೇ ಪ್ರಕಾರ ಸಭೆಯಲ್ಲಿದ್ದಂಥ ಎಲ್ಲ ಮಕ್ಕಳನ್ನು ನೀನು ಏನು ಮಾಡ್ತೀಯ? ಎಚ್ಚರಿಸು, ಖಂಡಿಸು, ಬುದ್ಧಿ ಮಾತನ್ನು ಹೇಳು. ಯಾಕೆಪ್ಪ ಅಂದರೆ ಇವರು ದುರ್ಬೋಧನೆಗೆ ಒಳಗಾದವರು, ದುರ್ಬೋಧನೆಯನ್ನು ಕೇಳೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಅದಕ್ಕೆ ನೀನು ಖಂಡಿಸು, ನೀನು ಎಚ್ಚರಿಸು ಅಂತ. ಅದಕ್ಕೆ ಅವಾಗವಾಗ ದೇವರು ಈ ಮಾತುಗಳನ್ನು ನೆನಪು ಮಾತನಾಡಿದಾಗ ಕೆಲವರು ಸಹಿಸ್ಕೊಳ್ಳೋಕ್ಕಾಗಲ್ಲ ರೀ. ಪ್ರಿಯರ ದೇವ್ರ ಮಕ್ಕಳಿಗೆ ಈ ಸಮಾಜದಲ್ಲಿ ಇಂಥ ಕಾರ್ಯಕ್ರಮ ನಡೀತಾ ಇದೆ. ಯಾಕೆಂದರೆ ಅವರ ಆಸ್ತಿಯನ್ನು,
ಅವರ ಹೆಸರನ್ನು ಕಾಪಾಡಿಕೊಳ್ಳೋದಕ್ಕೆ ಇನ್ನೊಬ್ಬರನ್ನ ಹಾಳು ಮಾಡ್ತಾ ಇರ್ತಾರೆ. ಎಂಥವ್ರನ್ನ ಹಾಳು ಮಾಡ್ತಾರೆ ಅಂತ ನೋಡುವಾಗ ಅಮಾಯಕರನ್ನು ಹಾಳು ಮಾಡ್ತಾರೆ. ಇವಾಗ ಯೇಸು ಕ್ರಿಸ್ತರನ್ನು ಹಿಡಿದುಕೊಟ್ಟವ್ರು ಯಾರು? ದೊಡ್ಡ ದೊಡ್ಡ ಪಂಡಿತರೇ. ಯಾರು? ಯಾಜಕರು, ಮಹಾಯಾಜಕರು, ಶಾಸ್ತ್ರಿಗಳು. ಪೌಲನನ್ನು ಹಿಡಿದುಕೊಟ್ಟವ್ರು ಯಾರು? ಪೌಲನ ಬಗ್ಗೆ ವಿಚಾರ ಮಾಡಿದಾಗ ಏನ್ರಿ, ಅರಸರ ಮುಂದೆ ವಿಚಾರ ಮಾಡಿದಾಗ ಈ ಪೌಲನಲ್ಲಿ ಏನು ತಪ್ಪಿಲ್ಲ, ಏನು ತಪ್ಪಿಲ್ಲ, ತಪ್ಪಿಲ್ಲದ ಮನುಷ್ಯನ ನಿಲ್ಲಿಸಿದ್ದೀರಂತೆ. ಆ ಅರಸರು ಹೇಳ್ತಾರೆ, ಪ್ರಿಯರ ದೇವ್ರ ಮಕ್ಕಳಿರ, ಅವರ ಪ್ರಯಾಣದಲ್ಲಿ ನೋಡುವಾಗ ಕೆಲವು ಸಂದರ್ಭಗಳಲ್ಲಿ ವಿಚಾರ ನಡೆಯುತ್ತೆ, ಪೌಲನಲ್ಲಿ ಏನೂ ತಪ್ಪಿಲ್ಲ, ಯಾಕಪ್ಪ ನೀವು ಇದು ಮಾಡಿದ್ದೀರ? ಏನಿಲ್ಲ. ನಮ್ಮ ಮೇಲೆ ಕೇಸು. ಯಾವುದ್ರ ಬಗ್ಗೆ ಕೇಸು ಅಂದರೆ ಯೇಸು ಕ್ರಿಸ್ತರ ಬಗ್ಗೆ ಉನ್ನತವಾಗಿ ಮಾತನಾಡಿರೋದರಿಂದ ತಿಂಗಳು ಹೋಗಬೇಕು. ಅದೊಂದು ಬೇರೆ, ಇದೊಂದು ಬೇರೆ, ಇನ್ನೊಂದು ರೀತಿಯಲ್ಲಿ ಶೋಧನೆಗಳು ಹೊರಗಡೆ. ನಿಜವಾಗಲೂ ಆರೋಗ್ಯವಾಗಿದ್ದೀವಿ ಅಂದರೆ ಆ ತಂದೆಯಾದ ದೇವರ ಪ್ರೀತಿ ಬಿಟ್ಟರೆ ಮತ್ತೇನಿಲ್ಲ ಇಲ್ಲಿ. ಆ ದೇವರ ಕೃಪೆಯಿಂದ ನಿಮ್ಮ ಮಧ್ಯದಲ್ಲಿ ನಾವು ನಿಂತಿದ್ದೀವಿ ಅಂದರೆ ಆ ತಂದೆಯಾದ ದೇವರ ಪ್ರೀತಿ. ಪ್ರಿಯರೇ, ಈ ಸಮಾಜಕ್ಕೆ ಯೇಸು ಕ್ರಿಸ್ತರು ಅರ್ಥ ಆಗಿಲ್ಲ. ಯೇಸು ಕ್ರಿಸ್ತರು ಅಂದರೆ ಒಂದು ಕುಲಕ್ಕೆ ನೋಡ್ತಾರೆ, ಒಂದು ಜಾತಿಗೆ ಸಂಬಂಧಪಟ್ಟವ್ರು ಅಂತ ನೋಡ್ತಾರೆ, ವಿದೇಶಿ ದೇವರಂತ ಹೇಳ್ಕೊಳ್ತಾರೆ. ಹೊರಗಡೆ ಅನ್ಯರ ಮಧ್ಯದಲ್ಲಿ ಇನ್ನೊಂದು ಕಿರಿಕಿರಿ ಏನಪ್ಪ ಅಂದರೆ, ನಾವು ಹೋಗಿ ಹೊರಗಡೆ ಕರಪತ್ರಿಕೆಗಳನ್ನು ಕೊಟ್ಟರೆ ಇವರು ಮತಾಂತರ ಮಾಡೋದಕ್ಕೆ ಬಂದಾರಂತೇಳಿ ಅಲ್ಲೊಂದು ರೀತಿಯಲ್ಲಿ ಗಲಾಟೆ. ಕ್ರೈಸ್ತರ ಬಳಿಯಲ್ಲಿ ಹೋದರೆ ನಮ್ಮ ಅನುಮತಿ ಇಲ್ಲದೆ ನೀವ್ಯಾಕೆ ಬಂದಿದ್ದೀರಂತ ಇವ್ರದ್ದೊಂದು ಗಲಾಟೆ. ಕ್ರೈಸ್ತರ ಬಳಿಯಲ್ಲಿ ಹೋದರೆ ನಮ್ಮ ಅನುಮತಿ ಇಲ್ಲದೆ ಯಾಕಪ್ಪ ನೀವು ಬರ್ತೀರಾ ಅಂದರೆ, ಇವ್ರ ಬಳಿಯಲ್ಲಿ ಹೋದರೆ ಇವರ ಅನುಮತಿ ಬೇಕು, ಅವ್ರ ಬಳಿಯಲ್ಲಿ ಹೋದರೆ ಅವರ ಅನುಮತಿ ಬೇಕು. ಯಾರ ಬಳಿಯಲ್ಲಿ ಹೋಗಬೇಕು? ಒಂದು ಗ್ರಾಮಕ್ಕೆ ಹೋದರೆ ಎಲ್ಲ ಗುಂಪು ಗುಂಪಾಗಿ ಬೇರೆ ಅನ್ಯ ಜನರೆಲ್ಲ ಬಂದಿದ್ದು, ಕ್ರೈಸ್ತರೇ ಬಂದಿದ್ದಾರೆ, 10 ನಿಮಿಷ ನಿಮಗೆ ಟೈಮ್ ಕೊಡ್ತೀವಿ, 10 ನಿಮಿಷ ಒಳಗಡೆ ನೀವು ಖಾಲಿ ಮಾಡಿಕೊಳ್ಳೋದು ಹೋದರೆ ನಿಮ್ಮನ್ನು ಇಲ್ಲೇ ಏನು ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ ಅಂತ ಬೆದರಿಕೆ. ಸನಾತನ ಕ್ರೈಸ್ತರು ಮತ್ತೆ, ಅಯ್ಯೋ ನಮ್ಮ ಕ್ರೈಸ್ತರಲ್ಲಿ ಇಂಥವ್ರು ಇದ್ದಾರಂತೇಳಿ ನನಗೆ ಶಾಕು. ಅನ್ಯರು ಬಂದಾರ ಅಂತ ಅಂದ್ಕೊಂಡೆ ನಾನು ಯಾರಪ್ಪ ಅಂದರೆ ಅಲ್ಲಿ ಗುಂಪು ಗುಂಪಾಗಿ ಬಂದ್ರಲ್ಲ, ಅನ್ಯರು ಬಂದ್ರೇನಂತ ನೋಡಿದೆ ನಾನು. ಬಂದರೆ ಅವರೆಲ್ಲರೂ ಕ್ರೈಸ್ತರು, ಅವರೆಲ್ಲರೂ ಕ್ರೈಸ್ತರು. ನನಗೆ ಶಾಕ್. ನಾನು ಚಿಕ್ಕ ಮಗ ಸಾಯಿಕೇರಿ, ನಾನು ಬೇಗ ರೆಡಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಆಮೇಲೆ ಹೊರಗಡೆ ಬಂದು ಊರು ಹೊರಕ್ಕೆ ಬಂದು ನೋಡ್ತಾ ಆಲೋಚನೆ ಮಾಡಿ ನಿಂತ್ಕೊಂಡಿದ್ದು, ಏನು ದೇವರು ಈ ಥರ ಇದ್ದಾರಲ್ಲಿ, ಇವರು ಕ್ರೈಸ್ತರ, ಇವರು 10 ನಿಮಿಷದಲ್ಲಿ ಖಾಲಿ ಮಾಡದೆ ಹೋದರೆ ಸುಟ್ಟು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಹೇಳ್ತಾರೆ. ಏನು ದೇವರು ಇವರೆಲ್ಲ ಇಷ್ಟು ಭಯಂಕರವಾಗಿದ್ದಾರಾ? ಮನಸ್ಸಿನಲ್ಲಿ ಫಿಕ್ಸ್ ಆಗಿದ್ವಿ ಏನಪ್ಪ ಅಂದರೆ, ಯಾವಾಗಾದರೂ ಮರಣ ಬರುತ್ತೆ ಗೊತ್ತು, ಆದರೆ ನಮ್ಮ ಜಾಗ್ರತೆ ನಾವು ಇರಬೇಕು. ಈ ಲೋಕದಲ್ಲಿ ಬದುಕಬೇಕಂತ ಆಸೆಗಳಿಲ್ಲ ನಮಗೆ. ಬದುಕಿದರೆ ಅದು ದೇವ್ರಿಗೋಸ್ಕರ 4 ದಿನ ಬದುಕಿ ಹೋಗೋಣ ಅಂತಷ್ಟೇ. ಈ ಲೋಕದಲ್ಲಿ ಏನೋ ಸುಖ ಪಡಬೇಕು, ಏನೋ ಮಾಡಬೇಕು, ಏನೋ ಸಂಪಾದನೆ ಅದಿಲ್ಲ. ತುಂಬ ಜನ ಅಪಪ್ರಚಾರ ಅಂದರೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ. ಪ್ರಿಯರೇ, ಈ ಕೊನೆ ದಿನಗಳಲ್ಲಿ ನಾವೆಲ್ಲರಿದ್ದೀವಿ. ಪ್ರತಿಯೊಬ್ಬರು ಕೂಡ ಏನ್ರಿ, ನೀವು ಸಿದ್ಧರಾಗಬೇಕು. ನೀವು ಈ ಲೋಕದಲ್ಲಿ ಯಾವ ಆಸೆಗಳನ್ನು ಇಟ್ಕೋಬೇಡಿ. ಈ ಲೋಕದಲ್ಲಿ ಏನೋ ಆಸೆ ಇಟ್ಕೋಬೇಡಿ. ಹೊಟ್ಟೆ ತುಂಬ ಊಟ ಮಾಡಿ, ಕೆಲಸ ಮಾಡಿ, ದೇವರ ಸೇವೆ ನಿಮಿತ್ತವಾಗಿ ಪ್ರಯತ್ನ ಮಾಡಿ. ದೇವರ ಸೇವೆ ಇರಬೇಕು ಯಾವಾಗಲೂ. ಓಕೆನಾ? ಇವಾಗ ಯೇಸು ಕ್ರಿಸ್ತರು ಅಂದರೆ ದೈವ ಕುಮಾರನಾದ ದೇವರು ಶರೀರಧಾರಿಯಾಗಿ ಬರುವುದಕ್ಕೆ ಕಾರಣ ಏನು ಅಂತ ನೋಡುವಾಗ, ಜಗತ್ತುಂಟಾಗಲಾರ್ದ ಮೊಟ್ಟ ಮೊದಲು ಏನಪ್ಪ ಅಂದರೆ ತಂದೆಯಾದ ದೇವರು ಇದ್ದಾರೆ, ದೇವರ ಮಗನಾಗಿರುವಂಥ ಯೇಸು ಪ್ರಭು ಇದ್ದಾರೆ, ಪವಿತ್ರಾತ್ಮರಿದ್ದಾರೆ. ಇನ್ನು ಪ್ರಾರಂಭದಲ್ಲಿ ಹೋದಾಗ ದೇವರೊಬ್ಬರೇ. ಆ ದೇವರಲ್ಲಿ ಯೇಸು ಕ್ರಿಸ್ತರಿದ್ದಾರೆ, ಆ ದೇವರಲ್ಲಿ ಪವಿತ್ರಾತ್ಮರಿದ್ದಾರೆ. ಆವಾಗ ಪರಲೋಕ ಇಲ್ಲ, ಭೂಲೋಕ ಇಲ್ಲ, ಏನೂ ಇಲ್ಲದೆ ಇದ್ದಾಗ ಏನ್ರಿ, ಮೊಟ್ಟ ಮೊದಲು ತನ್ನ ಪ್ರಿಯಕುಮಾರನಾಗಿರುವಂಥ ಯೇಸು ಕ್ರಿಸ್ತರನ್ನು ನೇಮಿಸಿಕೊಳ್ಳುವಂಥದ್ದು, ಆನಂತರ ಪವಿತ್ರಾತ್ಮನನ್ನು ನೇಮಿಸಿಕೊಳ್ಳುವಂಥದ್ದು, ಆನಂತರ ದೇವದೂತರನ್ನು ಮಾತಿನ ಮೂಲಕ ಉಂಟು ಮಾಡುವಂಥದ್ದು, ನಂತರ ಪರಲೋಕವನ್ನು ಉಂಟು ಮಾಡುವಂಥದ್ದು. ಇದು ನಡೆಯುತ್ತೆ. ಪರಲೋಕವನ್ನು ವಾತಾವರಣ ನೋಡಿ ಆನಂತರ ಪರಲೋಕದ ಸಿಂಹಾಸನವನ್ನು ಪಡ್ಕೊಳ್ಬೇಕು ಎಂಬ ಉದ್ದೇಶದಿಂದ ಒಬ್ಬ ದೂತನು ಏನು ಮಾಡಿದ್ದಾನೆಂದರೆ, ದೇವರ ಸಿಂಹಾಸನವನ್ನು ಸ್ವಾಧೀನಪಡಿಸ್ಕೊಳ್ಬೇಕು ಅಂತೇಳಿ ಒಳಗೆ ಕುತಂತ್ರ ಮಾಡಿದ್ದಾನೆ. ಆನಂತರ ಪರಲೋಕದಲ್ಲಿ ಯುದ್ಧ ನಡೆಯುತ್ತೆ, ಸೋತೋಗ್ತಾನೆ. ಸೋತೋದ ಮೇಲೆ ದೇವರು ಅವನೇನು ಮಾಡ್ತಾನೆ, ಬಂಧಿಸ್ತಾನೆ.
ದೇವರು ಏನು ಮಾಡ್ತಾನೆ ಹೇಳಿ? ಬಂಧಿಸ್ತಾನೆ. ಎಲ್ಲಿರುತ್ತೆ ಆ ಮಾತಂತೂ ನೋಡುವಾಗ ಪ್ರಕಟಣೆ ಗ್ರಂಥ. ಆಲ್ರೆಡಿ ಈ ಘಟಾಸರ್ಪನ ಯಾರು ಹುಟ್ಟೋದಕ್ಕೆ ಕಾರಣ ಏನು ಎನ್ನುವಂಥ ಅಂಶವನ್ನು ಅನೇಕ ಸಾರಿ ನಾವು ಮಾತನಾಡಿದ್ದೀವಿ. ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಅದನ್ನು ದಾಟಿ ನಾನು ಮುಂದೆ ಬರ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 1ನೇ ವಚನ. ಆಗ ಒಬ್ಬ ದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪವೆಂಬ ಘಟಾಸರ್ಪನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ನೋಡಿ, ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ತಂದೆಯಾದ ದೇವರು ಪರಲೋಕನು ಉಂಟು ಮಾಡ್ತಾರೆ. ಉಂಟು ಮಾಡಿದ ಮೇಲೆ ಆ ಪರಲೋಕದಲ್ಲಿ ಒಬ್ಬ ದೂತನು ದೇವರ ಸಿಂಹಾಸನವನ್ನು ಸ್ವಾಧೀನ ಮಾಡಿಕೊಳ್ಬೇಕು ಎಂಬ ಆಲೋಚನೆ. ಅದು ಯೆಶಾಯ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುತ್ತೆ. ಯೆಶಾಯ ಗ್ರಂಥದಲ್ಲಿ 14ನೇ ಅಧ್ಯಾಯ 13ನೇ ವಚನ ನೋಡಿ ಪ್ರಿಯರೇ. ಇವನು ಯಾಕೆ ಬಂಧಿಸಲ್ಪಟ್ಟಿದ್ದಾನೆ, ಇವನು ಯಾಕೆ ಬಂಧಿಸಲ್ಪಟ್ಟಿದ್ದಾನೆ ಅನ್ನೋದು ಗೊತ್ತಾಗಬೇಕಾದ್ರೆ ಈ ಮಾತನ್ನು ಗಮನಿಸಬೇಕು. ಯೆಶಾಯನ ಗ್ರಂಥ 14ನೇ ಅಧ್ಯಾಯ 13ನೇ ವಚನವನ್ನು ನೋಡಿ ಪ್ರಿಯರೇ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಡ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಂತ ಮೇಲೆ ಏರಿ ಆಸೀನನಾಗುವೆನು. ಅಂದರೆ ಇದು ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಬೇಕು. ಒಬ್ಬ ಅರಸನನ್ನು ಕುರಿತು, ಆ ಅರಸನಲ್ಲಿ ಇರುವಂಥ ದುರಾತ್ಮನನ್ನು ಕುರಿತು, ಅಂದರೆ ಸೈತಾನನನ್ನು ಕುರಿತು ಹೇಳಿರುವಂಥದ್ದು. ಅರಸನಿಗೂ ಸೈತಾನ. ಇವಾಗ ಪೇತ್ರನ ನೋಡಿ ಒಂದು ಸಂದರ್ಭ ಬರುತ್ತೆ. ಪೇತ್ರನ ನೋಡಿ ಸೈತಾನನೇ ನನ್ನಿಂದ ತೊಲಗು ಅಂತ ಹೇಳ್ತಾನೆ. ಯಾಕೆ ಹೇಳ್ತಾನೆ? ಅಲ್ಲಿ ಪೇತ್ರನ ಸೈತಾನನ ಅಥವಾ ಪೇತ್ರನ ಒಳಗೆ ಸೈತಾನ ಬಂದಿದ್ದಾನ? ಪೇತ್ರನ ಒಳಗೆ ಸೈತಾನನ ಬಂದಿದ್ದಾನೆ. ಪೇತ್ರನ ಒಳಗೆ ಸೈತಾನನ ಬಂದಾಗ ಈ ಮನುಷ್ಯನು ದಾರಿ ತಪ್ಪಿ ಮಾತನಾಡುವಂಥದ್ದು. ಅದೇ ಪ್ರಕಾರ ಪ್ರಪಂಚ ದೇಶವನ್ನು ಪಾಲನೆ ಮಾಡುವಂಥ ಅಧಿಕಾರಿಗಳಲ್ಲಿ ದುರಾತ್ಮನ ಅಂದರೆ ಸೈತಾನನು ಬಂದಿರುವಾಗ ಆ ಸೈತಾನನ ಒಂದು ಏನ್ರಿ ಪ್ರಾರಂಭದಲ್ಲಿ ಏನು ನಡೆದಿದೆಯೋ ಅದನ್ನು ಎತ್ತಿ ತೋರಿಸ್ತಾ ಇದ್ದಾನೆ ಇಲ್ಲಿ. ಈ ದೇವರು ಅದನ್ನು ತೋರಿಸುವಂಥದ್ದು ಏನಪ್ಪ ಅಂತ ನೋಡುವಾಗ, ನೀನು ಅಂದರೆ ಚಕ್ರವರ್ತಿಯ ಒಳಗಡೆ, ಚಕ್ರವರ್ತಿ ಕೂಡ ಹಾಗೆ ಯೋಚನೆ ಮಾಡಿದ್ದಾನೆ. ಅಂದರೆ ಉನ್ನತವಾಗಿ ಯೋಚನೆ ಮಾಡಬೇಕಂತ, ಉನ್ನತವಾಗಿ ನನ್ನ ರಾಜ್ಯ ಸಿಂಹಾಸನವನ್ನು ಉನ್ನತವಾಗಿ ಇರಬೇಕು ಅಂತ. ಅದೇ ಪ್ರಕಾರ ಅವನು ಒಳಗಡೆ ಅಂದರೆ ಅವನು ಆ ರೀತಿ ಯೋಚನೆ ಮಾಡಿದ್ದಾನೆಂದರೆ ಅವನ ಒಳಗಡೆ ದುರಾತ್ಮ ಸೈತಾನನಿದ್ದಾನಲ್ಲ, ಆ ಸೈತಾನನು ಏನು ಮಾಡಿದ್ದಾನಂತ ನೋಡುವಾಗ ಇಂಥ ಆಲೋಚನೆ ಮಾಡಿದ್ದಾನೆ.